ಭಾರತದ ಇತಿಹಾಸದಲ್ಲಿ ಆಗಸ್ಟ್ 14ರ ದಿನವು ಕಹಿ ನೆನಪಾಗಿಯೇ ಉಳಿದುಕೊಂಡಿದೆ. ಪಾಕಿಸ್ತಾನವನ್ನ 14 ಆಗಸ್ಟ್ 1947ರಂದು ಮತ್ತು ಭಾರತವನ್ನ ಆಗಸ್ಟ್ 15, 1947ರಂದು ಪ್ರತ್ಯೇಕ ರಾಷ್ಟ್ರವೆಂದು ಘೋಷಿಸಲಾಯಿತು. ಆದರೆ ಈ ವಿಭಜನೆಯ ಮೂಲಕ ಭಾರತವನ್ನ 2 ಭಾಗಗಳಾಗಿ ವಿಂಗಡಿಸಲಾಯಿತು. ಅದೇ ವೇಳೆಯಲ್ಲಿ ಕೋಟ್ಯಾಂತರ ಜನರ ಭಾವನೆಗಳಿಗೆ ಪೆಟ್ಟು ಬಿದ್ದದ್ದು ಮಾತ್ರವಲ್ಲದೆ ಸಂಬಂಧಗಳು ಮತ್ತು ಕುಟುಂಬಗಳೇ ದೂರಾಗುವಂತಾಯಿತು. ಆ ದಿನ ತಮ್ಮ ಸಂಬಂಧಿಕರು ಹಾಗೂ ಸ್ನೇಹಿತರಿಂದ ದೂರವಾಗಿ ತಮ್ಮ ಜನ್ಮಭೂಮಿಯನ್ನೇ ಬಿಟ್ಟು ಲಕ್ಷಾಂತರ ಜನರು ಹೋಗುತ್ತಿದ್ರು. ಆ ಸಮಯದಲ್ಲಿ ಯಾರಿಗೆ ಪಾಕಿಸ್ತಾನ ಸುರಕ್ಷಿತವೆನ್ನಿಸ್ತೋ ಅವರು ಆ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರೆ, ಭಾರತ ಸುರಕ್ಷತೆ ಎನ್ನುವವರು ಈ ಕಡೆಗೆ ಬಂದರು. ಇದನ್ನೇ ಸಂದರ್ಭವಾಗಿ ಬಳಸಿಕೊಂಡ ಕೆಲವರು ಭಾವನೆಗಳನ್ನ ಪ್ರಚೋದಿಸುವ ಕೆಲಸ ಮಾಡಿದ್ರು. ಆದರೆ ಆ ವೇಳೆಯಲ್ಲೂ ದಂಗೆಗಳಾಗಿ ರಕ್ತಪಾತಕ್ಕೂ ಕಾರಣವಾಗಿ ಸರಿಸುಮಾರು